ಜೈ ಶ್ರೀರಾಮ್. ನನ್ನ ಯೂಟ್ಯೂಬ್ ಫ್ಯಾಮಿಲಿ ನಿಮಗೆಲ್ಲರಿಗೂ ಹುಬ್ಬಳ್ಳಿ ಅಡಿಗೆ ಮನೆ ಆ್ಯಂಡ್ ಲೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡ್ರಿ ಎಷ್ಟು ಬಿಸಿ ಅದರಿ, ಅಂದ್ರೂ ಕೂಡ ಇದನ್ನ ಉಬ್ಬಿತ್ರಿ, ಫುಲ್ ಉಬ್ಬಿತ್ತಿದೆ ಪರಾಠ. ಹೆಂಗಾಗ್ಯದ, ಒಳಗೆ ಎಷ್ಟು ಮಸ್ತ್ ನೋಡ್ಲಿಕ್ಕೂ ಕಾಣ್ಲಿಕ್ಕದ, ಟೇಸ್ಟ್ ಕೂಡ ಸೂಪರ್ ಆಗ್ಯದ ಅಂತ ಹೇಳಿ ನಿಮಗೆ ತೋರಿಸ್ಲಿಕತ್ತೀನಿ. ಬಿಸಿ ಅದ, ಹಿಡಿಲಿಕ್ಕರ ಆಗ್ವಲ್ತ್ ನನ್ನ ಕೈ ಒಳಗೆ, ಯಾಕಂದ್ರೆ ಇಮಿಡಿಯೇಟ್ ಮಾಡಿದ ಕೂಡ ನಿಮಗೆ ತೋರಿಸ್ಲಿಕತ್ತೀನಿ. ಎಷ್ಟು ಮಸ್ತ್ ಆಗಿತ್ರಿ. ಮೇಲಿನ ಪದಾರ್ಥ ತೆಳ್ಳಗ, ಒಳಗ ಸಾಫ್ಟ್, ಟೇಸ್ಟ್ ಅಂತೂ ಕೇಳಬೇಡ್ರಿ. ಇದು ಟಿಫಿನ್ಗೂ ಉಪಯೋಗ ಆಗ್ತದ, ಮನೆ ಒಳಗೂ ಬಿಸಿ ಬಿಸಿ ತಿನ್ಬೋದು, ಆರಿದ್ದು ತಿನ್ಬೋದು. ನೋಡ್ರಿ ಎಂತ ಮಸ್ತ್ ಆಗ್ಯದ ನೋಡ್ರಿ, ಒಳಗಿನ ತನಕ ತೋರಿಸ್ಲಿಕತ್ತೀನಿ. ಆಮೇಲೆ ಇದು ಹಸಿರು ಕಲರ್ ಎಷ್ಟು ಚಂದ ಕಾಣ್ತದಲ್ರಿ. ಬರ್ರಿ ಇದನ್ನ ಹೆಂಗ್ ಮಾಡೇನಿ ಏನ್ ಮಾಡೇನಿ ಅಂತ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನಪಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಮಾಡ್ಲಿಕತ್ತಿರಲ್ಲ ನಿಮಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಎದ್ರದ್ದು ಪರಾಠ ಮಾಡೇನಪ್ಪ ಅಂದ್ರೆ ಸಬ್ಬಸಿಗೆ ಪರಾಠ ಮಾಡೇನಿ. ನೋಡ್ರಿ ಸಬ್ಬಸಿಗೆ ಇತ್ತರಿ, ಮೊನ್ನೆ ಪಲ್ಯ ಮಾಡು ತೋರ್ಸಿದ್ನಲ್ರಿ, ಇನ್ನೊಂದ್ ಸ್ವಲ್ಪ ಇಟ್ಕೊಂಡೇನ್ರಿ, ಅದರದ ಪರಾಠ ಮಾಡಿದೆ. ಭಾರಿ ಮಸ್ತ್ ಆಗಿತ್ರಿ. ಸಬ್ಬಸ್ಗಿನ ಚಂದಾಗಿ ತೊಳೆದ್ ಬಿಡ್ಬೇಕ್ರಿ. ತೊಳೆದ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೆ. ನೋಡ್ರಿ ಈ ರೀತಿ ಹೆಚ್ಚಿಟ್ಕೊಂಡ್ಬಿಡ್ಬೇಕು. ಎಷ್ಟು ಸಾಧ್ಯದನೋ ಅಷ್ಟು ಸಣ್ಣ, ಇನ್ನೂ ಸಣ್ಣ ಬಂದ್ರೆ ಹೆಚ್ಚ್ರಿ. ಈಗ ಒಂದ್ ಪ್ಯಾನ್ ತಗೊಂಡೆ, 1 ಸ್ಪೂನ್ ಎಣ್ಣೆ ಹಾಕಿದೆ, ಒಂದೂವರೆ ಸ್ಪೂನ್ ಅಷ್ಟು ಜೀರಿಗೆ ಹಾಕಿದೆ. ಅದು ಕರ್ದಂಗ ಸ್ವಲ್ಪ ಕೈ ಆಡ್ಸೋಣಂತ್ರಿ. ಅದು ಕರ್ದಂಗ ಆದ್ಮೇಲೆ ಅದಕ್ಕೆ ಈ ಸೊಪ್ಪು ಹಾಕ್ಬಿಡೋಣ ಅಂತ. ಏನಾಗ್ತದ್ರಿ, ದಿವ್ಸಾ ಚಪಾತಿ ಪಲ್ಯ ಮಾಡಿದ್ ಕೂಡ ಬೇಜಾರ್ ಮಾಡ್ಕೊತಿರ್ತಾರಲ್ಲ, ಆ ಟೈಮ್ನಾಗ ನಾವ್ ಈ ರೀತಿ ಪರಾಠ ಅಂತ ಮಾಡ್ಕೊಟ್ರ, ಇದಕ್ ನೀವು ಕೊಬ್ಬರಿ ಚಟ್ನಿಯಾರ ಕಾಂಬಿನೇಷನ್ ಮಾಡ್ರಿ, ಅಥವಾ ಉಪ್ಪಿನಕಾಯಿ ಆದ್ರೂ ನಡೀತದ, ಇಲ್ಲ ಬರೀ ಮೊಸರು ಹಚ್ಕೊಂಡ್ರು ನಡೀತದ. ಸೊ ಅದೊಂದ್ 2 ನಿಮಿಷ ಸೊಪ್ಪು ತಾಳಿದ್ಮೇಲೆ ಅದಕ್ಕ ಹಸಿ ಮೆಣಸಿನ್ಕಾಯಿ ಚೂರ್ ಉಪ್ಪು ಹಾಕಿ ಮಿಕ್ಸಿಗೆ ಹಾಕಿದ್ದೆ. ಅದನ್ನ ಪೇಸ್ಟ್ ಹಾಕ್ಬಿಡೋಣ ಅಂತ. ಖಾರ ಪುಡಿಗಿಂತ ಹಸಿಮೆಣಸಿನ್ಕಾಯಿ ಚಲೋ ಅನಿಸ್ತ್ರಿ. ಖಾರ ಬಾಳ ಇಲ್ರಿ, 5 ರಿಂದ 6 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೆ. ಇನ್ನೊಂದೇನಂದ್ರ, ಇದು ಹಸಿರು ಕಲರ್ ಇರ್ತದಲ್ಲ ಸೊಪ್ಪ, ಅದಕ್ಕ ಕೆಂಪು ಕಾಂಬಿನೇಷನ್ ಬೇಡ ಅನ್ಕೊತ ಹಸಿಮೆಣಸಿನ್ಕಾಯಿನೇ ಹಾಕಿನಿ. ಇಲ್ಲ ಅಂದ್ರೆ ನೀವು ಖಾರ ಪುಡಿ ಬೇಕಾದ್ರೂ ಹಾಕ್ಬೋದು. ಅದು ಹಾಕಿದ ಮೇಲೆ ಒಂಚೂರು ತಾಳಸ್ದಂಗ್ ಮಾಡಿ ಒಂಚೂರು ನೀರ್ ಹಾಕಿದೆ, ಬೇಯ್ಬೇಕಲ್ಲ ಸೊಪ್ಪು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೆ. ಈಗ 1 ಬಟ್ಲ ಚಿರೋಟಿ ರವ ಹಾಕಿನಿ. ಚಿರೋಟಿ ರವಾನು ಏನಿರ್ತದ್ರಿ, ಅಂದಾಜ್ ಮೇಲೆ ಹಾಕೋದಿರ್ತದ. ನಿಮಗ ಸೊಪ್ಪಿನ ಅಂಶ ಬಾಳ್ ಬೇಕಂದ್ರ ಕಮ್ಮಿ ಹಾಕ್ರಿ. ಸೊಪ್ಪಿನ ಅಂಶನು ಅಷ್ಟ, ಚಿರೋಟಿ ರವಾನು ಅಷ್ಟ ಕ್ವಾಂಟಿಟಿ ಇರ್ಲಿ ಅಂದ್ರ ಈ ರೀತಿ ಏನ್ ಮಾಡ್ಬೇಕ, ನಾನು 1 ಬಟ್ಲ ಚಿರೋಟಿ ರವ ತಗೊಂಡೇನಿ, ಅದನ್ನ ಹಾಕಿನಿ. ಚಂದಾಗಿ ಕೈ ಆಡ್ಸೋಣಂತ್ರಿ. ಬೇಯ್ಬೇಕಲ್ರಿ ಇದು ರವಾ, ಹಂಗಾಗಿ. ಆಮೇಲೆ ಬೇಗ ಬೇಯ್ತದ್ರಿ, ಅದೇನ ಹಂಗೇನು ಟೈಮ್ ಹಿಡಿಯಂಗಿಲ್ಲ. ನೋಡ್ರಿ ಒಂದ್ ಸ್ವಲ್ಪ ಕೈ ಆಡಸ್ಕೋತಿದ್ರ ಬಹಳ ಲಘು ಬೇಯ್ತದ. ಪರಾಠ ಮಾಡ್ಲಿಕ್ಕೂ ಕೂಡ ಸೂಪರ್ ಆಗ್ತದ್ರಿ ಇದು. ಬೇಕಾದ್ರೆ ನೀವು ಇದಕ್ಕ ಗರಂ ಮಸಾಲ ಹಾಕ್ಬೋದು, ನಾ ಏನ್ ಹಾಕ್ಲಿಕ್ ಹೋಗಿಲ್ಲ. ಇದೇ ಕಾಂಬಿನೇಷನ್ ಮಸ್ತ್ ಇತ್ತು. ಒಂದ್ ಸ್ವಲ್ಪ ಹಿಂಗ್ ಹಾಕಿದ್ದೆ, ಬಹಳ ಚಲೋ ಆಗಿತ್ರಿ. ಇದು ಆರು ತನಕ ಹಿಟ್ಟು ಕಲ್ಸ್ಕೊಂಡ್ಬಿಡ್ತೇನ್ರಿ. ಗೋಧಿ ಹಿಟ್ಟು, ಒಂದ್ ಸ್ವಲ್ಪ ಎಣ್ಣೆ, ಒಂದ್ ಸ್ವಲ್ಪ ಉಪ್ಪು ಹಾಕಿ ಗೋಧಿ ಹಿಟ್ಟು ಕಲಿಸಿ ರೆಡಿ ಮಾಡಿ ಇಟ್ಕೊಂಡಿನಿ. ಇದು ಆರ್ಯದ. ನೀವು ಬೇಕಾದ್ರೆ ರಾತ್ರಿ ಕೂಡ ಈ ರೀತಿ ಮಾಡಿ ಮುಚ್ಚಿಟ್ಬಿಟ್ಟು ಮುಂಜಾನೆದ್ದು ಪರಾಠ ಮಾಡ್ಬೋದು. ಆದ್ರೂ ಮುಂಜಾನೆ ಪೂರ್ತಿ ಕಷ್ಟ ಮಾಡ್ಬೇಕ್ರಿ ನೀವು ರಾತ್ರಿ ಈ ರೀತಿ ಬೇಯಿಸಿಟ್ಕೊಂಡಾಗ, ಯಾಕಂದ್ರೆ ಫ್ರಿಡ್ಜ್ ಒಳಗೂ ಇಡಂಗಿಲ್ಲ ಇದನ್ನ. ಆಮೇಲೆ ಸಂಜೆ ತನಕ ಏನಾಗ್ತದೋ ಗೊತ್ತಿಲ್ಲ. ಅದಕ್ಕೆ ಸುಮ್ನೆ ಮುಂಜಾನೆಗೆ ಆಗುವಷ್ಟು ನೀವು ರಾತ್ರಿ ಈ ರೀತಿ ಮಸಾಲೆ ಮಾಡಿ ಮುಚ್ಚಿಟ್ಬಿಡೋದು. ಮುಂಜಾನೆದ್ದು ಹಿಟ್ಟು ಕಲಿಸಿ ಪರಾಠ ಆರಾಮಾಗಿ ಮಾಡ್ಬೋದು. ಈಗ ನೋಡ್ರಿ ಹಂಚ್ ಕಾಯ್ಲಿಕ್ಕೆ ಇಟ್ಟೀನಿ. ಹಂಚ್ ಕಾಯೋದ್ರಾಗ ಇಲ್ಲಿ ಉರುಳಿ ಹಾಕಿ ಮಾಡಿ ರೆಡಿ ಇಟ್ಕೊಂಡ್ಬಿಡೋಣ ಅಂತ. ನಾನು ಅದ ಸಬ್ಬಸ್ಗಿದು ಉರುಳಿ ರೆಡಿ ಇಟ್ಕೊಂಡೆ, ಹೂರ್ಣಗತೆ ಮಾಡಿ ಇಟ್ಕೊಂಡೇನಿ. ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡೇನಿ. ಒಂದ್ 15 ರಿಂದ 20 ನಿಮಿಷ ಗೋಧಿ ಹಿಟ್ಟು ಕಲ್ಸಿಟ್ಟಿದ್ದೆ. ಹಿಟ್ಟು ಎಣ್ಣೆ ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಸ್ಟಫ್ ಮಾಡೋದು ಆಲ್ಮೋಸ್ಟ್ ಎಲ್ಲಾರ್ಗೂ ಗೊತ್ತಿರ್ತದ್ರಿ. ಆದ್ರೂ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ರು, ಅಡಿಗೆ ಮಾಡ್ತಾ ಇದ್ರ ಅವ್ರಿಗೆ ಉಪಯೋಗ ಆಗ್ಲಿ ಅನ್ನೋದಕ್ಕೆ 1 ಟೈಮ್ ತೋರಿಸ್ತೇನೆ. ಈ ರೀತಿ ಸ್ಟಫ್ ಮಾಡಿ ನಾನು ಪರಾಠ ಮಾಡ್ಲಿಕತ್ತೀನಿ. ಸಬ್ಬಸ್ಗಿ ಹೆಲ್ತಿಗೆ ಭಾಳ ಚಲೋ ರೀ. ಸ್ಪೆಷಲಿ ಬಾಣಂತಿಯರ್ ಇರ್ತಾರಲ್ಲ, ಅವ್ರಿಗಂತೂ ಭಾಳ ಚಲೋ. ಹಾಲ್ ಬರ್ಬೇಕಂದ್ರೆ ರೀ ಬಾಣಂತಿಗೆ ಈ ಸಬ್ಬಸಿಗೆ ಸೊಪ್ಪನ್ನ ನಾರ್ಮಲ್ ಒಂದ್ ತುಪ್ಪದ ಒಗ್ಗರಣೆ ಮಾಡಿ ಪಲ್ಯ ಮಾಡಿ ಕೊಡ್ತಾರ. ಅದನ್ನ ತಿನ್ಲಿಕ್ಕೂ ಕೊಡ್ತಾರ. ಅದರಿಂದ ಹಾಲ್ ಬರ್ತದ ಅಂತ ಹೇಳ್ತಾರೆ. ಸೊ ಹೆಲ್ತ್ ವೈಸು ಭಾಳ ಚಲೋ ರೀ ಇದು ಸಬ್ಬಸ್ಗಿ. ನಾರ್ಮಲ್ ನಾವು ಅಡಿಗೆ ಒಳಗೂ ಉಪಯೋಗಿಸ್ಕೊಂಡ್ರು ಚಲೋ ಇರ್ತದ. ಸೊ ನೋಡ್ರಿ ಈ ರೀತಿ ಹಂಚ್ ಮೇಲೆ ಹಾಕಿದೆ. ಅದ ಒಂದ್ ಸ್ವಲ್ಪ ಆಗುದ್ರಾಗ ಒಂದ್ ಕಡೆ ಬೇಯ್ಲಿಕ್ ಶುರು ಆಗ್ತಿರ್ತದ್ರಿ. ಅಷ್ಟ್ರಾಗ ಇನ್ನೊಂದು ಸ್ಟಫ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋಣ ಅಂತ ಲಟ್ಟಿಸಿ. ಮೊದ್ಲ ಈ ರೀತಿ ತುಂಬಿಟ್ಕೊಳದ್ರಿ. ತುಂಬಿ ಇದಕ್ಕ ಒಂಚೂರು ಹಿಟ್ಟು ಹಚ್ಚಿ ರೆಡಿ ಮಾಡಿ ಇಡೋದು. ಆಮೇಲೆ ಇದೇನ್ ಹಂಚ ಮೇಲೆ ಹಾಕಿರ್ತೀವಲ್ಲ, ಅದಕ್ಕೆ ಎಣ್ಣೆ ಹಚ್ಚೋದು 2 ಕಡೆ. ಮೊದ್ಲು ಒಂದ್ ಮೈ ಎಣ್ಣೆ ಹಚ್ಚಿ ಹೊಳಿಸಿ, ಇನ್ನೊಂದು ಮೈ ಎಣ್ಣೆ ಹಚ್ಚಿ ಅಲ್ಲೇ ಲಟ್ಟಿಸ್ಲಿಕ್ಕೆ ಶುರು ಮಾಡೋಣ. ಈ ರೀತಿ
ಈ ಪ್ರೊಸೀಜರ್ನಾಗ ಮಾಡ್ಕೋತ ಹೋದ್ರ ನಿಮ್ದ ಹಂಚು ಖಾಲಿ ಉಳಿಯಂಗಿಲ್ಲ, ಈ ಕಡೆ ನಿಮ್ದ ಪರಾಠ ಕೂಡ ರೆಡಿ ಆಗ್ತದ. ಇದನ್ನೇನ್ ಫೋಲ್ಡ್ ಮಾಡೋದೇನ್ ಬ್ಯಾಡ್ರಿ, ನಾರ್ಮಲ್ ಲಟಿಸ್ತಾ ಹೋಗುದು. ನಮಗ ದಪ್ಪ ಬೇಕಾದ್ರ ದಪ್ಪ ಇಡ್ರಿ, ತೆಳ್ಳಗ್ ಬೇಕಾದ್ರ ತೆಳ್ಳಗಿಡ್ರಿ. ಎರಡು ಮೈ ಚಂದಾಗಿ ಬೇಯ್ಬೇಕ್ರಿ, ಕಂಡ್ ಬರ್ಬೇಕ್ ನೋಡ್ರಿ. ಅಂದ್ರ ಕೂಡ ನಿಮ್ಗ ಪರಾಟ ಮಸ್ತನು ಕಾಣ್ತದ, ಹೆಲ್ತ್ ವೈಸ್ ಚಲೋ ಇರ್ತದ, ಒಳಗೆಲ್ಲ ಬೆಂದಂಗ ಇರ್ತದ. ಥ್ಯಾಂಕ್ ಯು ಸೋ ಮಚ್ ರೀ. ಬಹಳಷ್ಟು ಜನ ಕಮೆಂಟ್ ಮಾಡ್ಲಿಕತ್ತೀರಿ. ನಿಮ್ಗೆ ಇದು ಉಪಯೋಗ ಆಗ್ಲಿಕತ್ತದಲ್ರಿ ನಾ ಕಳ್ಸೋ ಅಡಿಗೆಗಳು. ಹಂಗೇನಾರ ಇದ್ರ ಕಮೆಂಟ್ ಒಳಗ್ ಬರೀರಿ, ನಿಮ್ಗೆ ಉಪಯೋಗ ಆಗ್ತೈತಂದ್ರ ನಂಗ ಖುಷಿ ಆಗ್ತದ. ನೋಡ್ರಿ ರೆಡಿ ಆಯ್ತು. ಇದೇ ರೀತಿ ಎಲ್ಲಾ ಪರಾಠಗಳನ್ನ ಮಾಡ್ತೀನಿ. ಉಬ್ಬಿದ ಕೂಡಂತೂ ಎಷ್ಟ್ ಖುಷಿ ಆಗ್ತದಲ್ರಿ, ಮಾಡಿದ್ ಮೆಹನತ್ ಮಸ್ತ್ ಆಗ್ಯದ ನೋಡ್ ಅನಸ್ತದ, ಬಹಳ ಖುಷಿ ಆಗ್ತದ. ಇದೇ ರೀತಿ ಎಲ್ಲಾ ಪರಾಠಗಳು ಕೂಡ ಉಬ್ಬಿದ್ವು ರೀ, ಮಸ್ತ್ ಆಗಿದ್ವು ರೀ. ನೋಡ್ಲಿಕ್ಕಂತೂ ಚಲೋ ಆಗಿದ್ವು, ಟೇಸ್ಟು ಸೂಪರ್ ಆಗಿತ್ತು. ನೀವು ಬರೀ ನೋಡ್ತಿರ್ ಖರೆ, ಅದ್ರ ತಿಂದವ್ರು ನಾವಿರ್ತೀವಲ್ಲ, ಹಂಗಾಗಿ ಹೇಳಿಕತ್ತೀನಿ. ಸೂಪರ್ ಟೇಸ್ಟಿ ಆಗಿರುವಂತ ಸಬ್ಬಸಿಗೆ ಪರಾಠ. ವೆರೈಟಿ ಅಡಿಗೆ ಮಾಡ್ಬೋದ್ರಿ ಸಬ್ಬಸಿಗೆ ಒಳಗೂ ಕೂಡ. ಎಷ್ಟು ವೆರೈಟಿ ಅದಲ್ಲ, ಸಬ್ಬಸ್ಗಿ ರೈಸ್ ಅಂತ, ಪರಾಠ, ಸಬ್ಬಸ್ಗಿ ವಡಿ ಅಂತ, ಮಸ್ತ್ ಅಡ್ಗಿ ಇರ್ತಾವ್ರಿ. ಮಾಡ್ಲಿಕ್ಕೇನ್ ಮಾಡ್ಬೇಕಷ್ಟೇ ನಾವು, ಏನೇನ್ ಆಗ್ತದೋ ಅದು. ಈಗ ನೋಡ್ರಿ ಹೆಂಗ್ ಮಸ್ತ್ ಉಬ್ಬ್ಯದಂತ. ಒಂದೇದ್ದು ಎರಡನೇದು ಅಷ್ಟು ಉಬ್ಲಿಲ್ಲ, ಯಾಕಂದ್ರ ಹಂಚ್ ಕಾದಿದ್ದಿರ್ಬೇಕ್ರಿ. ಕಾಯ್ತಂದ್ರ ನಿಮಗ್ ಪಟಾ ಪಟ ಪರಾಠ ರೆಡಿ ಆಗ್ತಾವ. ಈಗ ಇಲ್ಲಿ ಬೇಯಿಸ್ಲಿಕ್ಕತ್ತದಿಲ್ರಿ, ಫೈನಲ್ ಬರುದ್ರಾಗಲ್ಲ ಅಂತ ಲಟ್ಟಿಸಿ ರೆಡಿ ಆಗಿರ್ತದ್ರಿ ಇನ್ನೊಂದ್ ಪರಾಠ. ಈ ರೀತಿ ನಾವು ಸೆಟ್ ಮಾಡ್ಕೋಬೇಕಾಗ್ತದ. ನೋಡ್ರಿ ಉಬ್ಬಿದ ಪರಾಠ ಒಂದ್ ಹಾಕ್ಲಿಕತ್ತೀನಿ. ಇದನ್ನ ಓಪನ್ ಮಾಡಿ ನಿಮ್ಗೆ ಸ್ಟಾರ್ಟಿಂಗ್ ಆದ್ರೂ ತೋರಿಸಿದೆ, ಈಗ ಮತ್ತೆ ತೋರಿಸ್ಲಿಕತ್ತೀನಿ. ಮಸ್ತ್ ಆಗ್ತದ್ರಿ ಇದು, ಒಮ್ಮೆ ಟ್ರೈ ಮಾಡ್ರಿ. ಆಮೇಲೆ ನಾ ನಿಮ್ಗೆ ಹೆಸರು ಬೇಳಿದ್ ನಿನ್ನೆ ಢೋಕಳಾದ ಇದು ಹಾಕಿದ್ನಲ್ರಿ, ಯಾರಾದ್ರೂ ಮಾಡಿದ್ರ ಅಥವಾ ಮಾಡುವವರು ಇದ್ರ ಕಮೆಂಟ್ ಒಳಗ್ ಬರೀರಿ, ಖುಷಿ ಆಗ್ತದ. ಮೆಹನತ್ ಅಂತೂ ರಗಡಾಗಿರ್ತದ್ರಿ ವಿಡಿಯೋ ಮಾಡೋದ್ರಾಗ. ಹಿಂಗಾಗಿ ನೀವ್ ಮಾಡಿರಿ ಅಥವಾ ಮಾಡ್ತೀರಿ ಅನ್ನೋದ್ ನನಗ ಗೊತ್ತಾತಂದ್ರ ಮತ್ತೆ ನನಗ ಹೊಸವೇನಾದ್ರೂ ಇನ್ನೋವೇಟಿವ್ ಮಾಡ್ಬೇಕ ಅನಿಸ್ತದ. ನೋಡ್ರಿ ಎಷ್ಟ್ ಮಸ್ತ್ ಆಗ್ಯದ, ಹಸಿರು ಕಲರ್ ಒಳಗ ಚಂದ ಅನಿಸ್ತದ, ಪದರ್ ಪದರ್ ಆಗಿ ಅಲ್ಲ. ಟಿಫಿನ್ ಬಾಕ್ಸಿಗೂ ಬಹಳ ಚಲೋ ಆಗ್ತದ್ರಿ ಇದು, ಮೆತ್ತಗ ಬಹಳ ಚಲೋ ಉಳಿತದ. ನಾ ನನ್ ಮಗಳಿಗೆ ಹಾಕ ಕೊಟ್ಟಿದ್ದೆ. ಸೊ ಹೆಂಗ್ ಅನಿಸ್ತು ಅಂತ ಹೇಳ್ರಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಬರ್ತದಲ್ಲ, ಅಲ್ಲಿ ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತದ. ನೆನಪ್ಲೆ ಕಮೆಂಟ್ ಮಾಡ್ರಿ. ಯಾರ್ಯಾರು ಕಮೆಂಟ್ ಮಾಡ್ಲಿಕತ್ತಿರಲ್ಲ ಅವ್ರಿಗೆಲ್ಲ ತುಂಬಾ ತುಂಬಾ ಧನ್ಯವಾದಗಳು. ಎಳೆಯಾಗಿದ್ರಿ ಸಬ್ಬಸ್ಗಿ. ಸೊ ಸಬ್ಬಸ್ಗಿ ಪರಾಠ ರೆಡಿ ಆಯ್ತು. ಪರಾಠ ಮೇಲೆ ನೀವು ತುಪ್ಪ ಆದ್ರೂ ಹಾಕೊಂಡ್ ತಿನ್ಬೋದು, ಇಲ್ಲ ಈ ರೀತಿ ಮೊಸರು ಹಚ್ಕೊಂಡಾದ್ರೂ ತಿನ್ಬೋದು, ಇಲ್ಲ ಉಪ್ಪಿನಕಾಯಿ ಹಚ್ಕೊಂಡ್ ತಿನ್ಬೋದು. ಮತ್ತೆ ನಾನ್ ನಿಮ್ಗೆ ಇನ್ನೊಂದು ವಿಡಿಯೋ ಸಿಗ್ತೀನಿ.